ಶೀರೂರು ಪರ್ಯಾಯದ ವಿಶೇಷ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಮಾಧ್ಯಮ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಜನವರಿ 7ರಂದು ಉಡುಪಿಯ ಶೀರೂರು ಮಠದಲ್ಲಿ ನಡೆಯಿತು. ಉಡುಪಿ ಶಾಸಕ ಪರ್ಯಾಯ ಸ್ವಾಗತ ಸಮಿತಿ ಅಧ್ಯಕ್ಷ ಯಶ್ಪಾಲ್ ಸುವರ್ಣ ಮಾಧ್ಯಮ ಕೇಂದ್ರ ಉದ್ಘಾಟಿಸಿದರು. ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಆನೆಗುಡ್ಡೆ ಕ್ಷೇತ್ರದ ಮೊಕ್ತೇಸರ ಶ್ರೀ ರಮಣ ಉಪಾಧ್ಯಾಯ ಮಾತನಾಡಿ, ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ ಎಂದು ಶುಭ ಹಾರೈಸಿದರು. ಶೀರೂರು ಪರ್ಯಾಯ ನಮ್ಮ ಪರ್ಯಾಯ, ಈ ಧ್ಯೇಯವಾಕ್ಯ ನಿಜವಾಗಿಯೂ ಒಂದು ವಿಶಿಷ್ಟವಾದದ್ದು. ಯಾಕಂದರೆ ನಮ್ಮ ಪರ್ಯಾಯ ಅಂದಮೇಲೆ ನಾವು ಅದನ್ನು ನಮ್ಮದೇ ಎನ್ನುವ ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಶ್ರೀ ಗುರುಗಳ ಒಂದು ಈ ಚಿಂತನೆ ಮತ್ತು ಅವರ ಒಂದು ಮಾತಿನ ದಿಕ್ಸೂಚಿ. ಉತ್ಸವವು 2 ವರ್ಷ ಪರ್ಯಂತ ನಿರ್ವಿಘ್ನವಾಗಿ ನೆರವೇರಬೇಕು. ಸಕಲ ವೈಭವದ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಿ ಅದರಂತೆ ಸಕಲ ಜನರ ಸಂಪೂರ್ಣ ಸಹಾಯ ಎಲ್ಲ ಮುಖ್ಯ ಪ್ರಾಣ ಶ್ರೀಕೃಷ್ಣ ದೇವರ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ನೆರವೇರಬೇಕೆಂದು ಆಶಿಸುತ್ತಾ, ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಮಟ್ಟಾರ್ ರತ್ನಾಕರ್ ಹೆಗ್ಡೆ, ಪುರಪ್ರವೇಶ ಕಾರ್ಯಕ್ರಮದ ವ್ಯವಸ್ಥೆಗಳು ಮತ್ತು ಪರ್ಯಾಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಯಶ್ಪಾಲ್ ಸುವರ್ಣ, ಮಠದ ದಿವಾನರಾದ ಡಾ ಉದಯಕುಮಾರ್ ಸರಳತ್ತಾಯ, ಪ್ರಧಾನ ಕಾರ್ಯದರ್ಶಿ ಮಟ್ಟಾರ್ ರತ್ನಾಕರ್ ಹೆಗ್ಡೆ, ಸಂಚಾಲಕ ಸುಪ್ರಸಾದ್ ಶೆಟ್ಟಿ, ಕಾರ್ಯದರ್ಶಿ ಮೋಹನ್ ಭಟ್, ಬಾಲಾಜಿ ಯೋಗೀಶ್ ಶೆಟ್ಟಿ, ಕೋಶಾಧಿಕಾರಿ ಜಯಪ್ರಕಾಶ್ ಕೆದ್ಲಾಯ, ಇಂದ್ರಾಳಿ ಜಯಕರ್ ಶೆಟ್ಟಿ, ಸಗ್ರಿ ಗೋಪಾಲಕೃಷ್ಣ ಸಾಮಗ, ಗಣೇಶ್ ರಾವ್, ರಮೇಶ್ ಕಾಂಚನ್, ರಮೇಶ್ ಬಂಗೇರ, ಪ್ರಚಾರ ಸಮಿತಿ ಸಂಚಾಲಕ ನಂದನ್ ಜೈನ್, ಮಧುಕರ್ ಮುದ್ರಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲ ಭಗವದ್ಭಕ್ತರು ನಮ್ಮ ಪರ್ಯಾಯ ಅಂತ ಹೇಳಿ ಅವರು ತೀರ್ಥಯಾತ್ರೆಯನ್ನು ಮುಗಿಸಿ ಬರುವಾಗ ಸ್ವಾಗತ ಮಾಡಲಿಕ್ಕೆ ಪೌರರೆಲ್ಲ ಸಜ್ಜಾಗಿದ್ದಾರೆ. 9ನೆಯ ತಾರೀಕಿಗೆ ಮುಖ್ಯ ಪ್ರಾಣದೇವರ ಬಳಿ ಶೀರೂರಿನ ಮೂಲಮಠದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಉಡುಪಿ ನಗರವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಶಾರದಾ ಕಲ್ಯಾಣ ಮಂಟಪದ ಬಳಿಯಲ್ಲಿ ಅವರನ್ನು ಪೌರರು ಸ್ವಾಗತಿಸಲಿಕ್ಕಿದ್ದಾರೆ. ಹಾಗಾಗಿ ಪ್ರವೇಶ ಎನ್ನುವಂಥದ್ದು ಮಧ್ಯಾಹ್ನ 3:45 ಹೊತ್ತಿಗೆ ಶುಭ ಲಗ್ನದಲ್ಲಿ ನಡೀಲಿಕ್ಕುಂಟು. ಅಲ್ಲಿಂದ ಕಡಿಯಾಳಿ ದೇವರ ದರ್ಶನವನ್ನು ಮಾಡಿ ಉಡುಪಿ ಕೃಷ್ಣದೇವರ ದರ್ಶನಕ್ಕೆ ಬರಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಪೌರರು ಕೂಡ ಇದರಲ್ಲಿ ಭಾಗವಹಿಸಿ ಇದೆಲ್ಲವೂ ಕೂಡ ಕೃಷ್ಣ ಭಕ್ತರ ಪರ್ಯಾಯ ಎನ್ನುವಂಥದ್ದನ್ನು ತೋರಿಸಿಕೊಡಬೇಕು. ಈಗಾಗಲೇ ಎಲ್ಲರೂ ಕೂಡ ಇದು ನಮ್ಮ ಪರ್ಯಾಯ ಎನ್ನುವ ದೃಷ್ಟಿಯಿಂದ ನಗರಸಭೆಯವರು ಒಂದು 50 ಲಕ್ಷದಷ್ಟು ವಿದ್ಯುತ್ ಅಲಂಕಾರಕ್ಕೆ ಕೊಟ್ಟರೆ ಹೆಗಡೆಯವರು ನಗರಾಲಂಕಾರ ಮಾಡ್ತೇನೆ ಅಂತ ಅವರು ಮುಂದೆ ಬಂದಿದ್ದಾರೆ. ಹಾಗೆಯೇ ಇವತ್ತಿನ ಸರ್ಕಾರವೂ ಕೂಡ ಒಂದಿಷ್ಟು ಅನುದಾನ ಕೊಟ್ಟು ಇದು ನಮ್ಮ ಪರ್ಯಾಯ ಅಂತ ತೋರಿಸಿಕೊಟ್ಟಿದ್ದಾರೆ. ಇನ್ನು ಬಾಕಿ ಉಳಿಯಿರುವಂಥದ್ದು ಎಲ್ಲ ಜನರು. ಹಾಗಾಗಿ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಹೌದು ಇದು ನಮ್ಮ ಪರ್ಯಾಯ ಅಂತ ಹೇಳಿ ಇದನ್ನು ತೋರಿಸಿ ಕೃಷ್ಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತೇನೆ. ಈಗಾಗಲೇ ಭಗವದ್ ಭಕ್ತರ ಊರ ಪರವೂರ ಜನರ ಸಹಕಾರದೊಂದಿಗೆ ಭಾಳ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಗಳು ನಡೀತಿದೆ. ಇವತ್ತಿನ ದಿನ ಮಾಧ್ಯಮದ ಕಾರ್ಯಾಲಯ ಪರ್ಯಾಯದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಅದೇ ರೀತಿ 9 ತಾರೀಕಿನ ಈ ಪೂರ್ವ ಪ್ರವೇಶದ ವಿವರವನ್ನು, 10 ತಾರೀಕಿಗೆ ನಡೆಯುವಂಥ ಹೊರಕಾಣಿಕೆ ವಿವರವನ್ನು ಈಗಾಗಲೇ ಜನರ ಮುಂದೆ ನಾವು ಇಟ್ಟಿದ್ದೇವೆ. ವಿಶೇಷವಾಗಿ ನಮ್ಮೆಲ್ಲರ ನಿರೀಕ್ಷೆ ಇತ್ತಂತೆ ಉಡುಪಿಯ ಮೂಲಭೂತ ಸೌಕರ್ಯಗಳಿಗೆ ನಾವು ಅನುದಾನವನ್ನು ಸರ್ಕಾರದಲ್ಲಿ ಕೇಳಿತ್ತು. ಸರ್ಕಾರ ಮೊನ್ನೆ ತನಕ ಯಾವುದೇ ರೀತಿಯ ಅನುದಾನವನ್ನು ನೀಡುವಲ್ಲಿ ಸ್ವಲ್ಪ ಹಿಂದೇಟು ಹಾಕಿತ್ತು. ಆದರೆ ನಾವೆಲ್ಲ 5 ಜನ ಶಾಸಕರು ನಮ್ಮ ಜಿಲ್ಲೆಯ ಹಕ್ಕು ಏನಂತೇಳಿದರೆ ರಾಯಲ್ಟಿ ಕಲೆಕ್ಟ್ ಮಾಡ್ತೇವೆ. ನಾವು ನಮ್ಮ ಜಿಲ್ಲೆಯಲ್ಲಿರುವಂಥ ಗಣಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಲ್ಲಿ ಯಾವ ರೀತಿ ನಮ್ಮ ನಗರಸಭೆಯಲ್ಲಿ ಟ್ಯಾಕ್ಸ್ ಹಣದಲ್ಲಿ ಮೂಲಕ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ, ಅದೇ ರೀತಿ DMF ಫಂಡ್ ಅಂತೇಳಿದರೆ ಈ ರಾಯಲ್ಟಿಯಲ್ಲಿ ಬಂದ ಹಣವನ್ನು ಉಳಿಕೆ ಹಣವನ್ನು ನಮ್ಮ ಎಫೆಕ್ಟೆಡ್ ಏರಿಯಾ ಅಂದರೆ ಅದಕ್ಕೊಂದು ಕಾಂಪೋನೆಂಟ್ಸ್ ಉಂಟು, ಕೆಲವೊಂದು ಕ್ರೈಟೀರಿಯಾ ಉಂಟು. ಶಾಲೆ, ಹಾಸ್ಪಿಟಲ್, ಎಫೆಕ್ಟೆಡ್ ಏರಿಯಾ ಅಂತೇಳಿದರೆ ಮೈನಿಂಗ್ ಆಗುವಂಥ ಭಾಗಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕಂತ. ಆ ಪ್ರಕಾರ ನಮ್ಮಲ್ಲಿ ಸುಮಾರು 3 ವರ್ಷದಿಂದ 10.5 ಕೋಟಿ ಅನುದಾನ ಬಾಕಿ ಇದ್ದಿತ್ತು. ನಾವೇ ಸಚಿವರ ಗಮನಕ್ಕೆ ತಂದು ಅಟ್ಲೀಸ್ಟ್ ಅದನ್ನಾದರೆ ಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಅವ್ರು ನಿನ್ನೆ ಸಭೆಗಳನ್ನು ಮಾಡಿ ಅದನ್ನು 5 ಕ್ಷೇತ್ರಕ್ಕೆ ಹಂಚಬೇಕಿತ್ತು. ಯಾಕಂದರೆ ಅದು 5 ಕ್ಷೇತ್ರದ ಶಾಸಕರ ಹಕ್ಕು, ಅವರದಿಂದ ಕಲೆಕ್ಟ್ ಆದ ಹಣ ಅಂತ. ಅದರಿಂದಾಗಿ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಬೇಕಾದ ಸ್ವಾಗತ ಸಮಿತಿಯ ಮೂಲಕ ನಮ್ಮೆಲ್ಲ ನೆರೆಯ ಶಾಸಕರು, ಕಾಪುವಿನ ಗುರುಮೆ ಸುರೇಶ್ ಶೆಟ್ಟಿ ಅವರು, ಸುನಿಲ್ ಕುಮಾರ್ ಅವರು, ಕಿರಣ್ ಕುಮಾರ್ ಕೊಡಗಿ ಅವರು, ಅದೇ ರೀತಿ ಗುರುರಾಜ್ ಗಂಟಿಹೊಳಿ ಅವರು ಉಡುಪಿ ಪರ್ಯಾಯ ನಮ್ಮ ಪರ್ಯಾಯ ಎಂಬ ದೃಷ್ಟಿಯಲ್ಲಿ
ಅವರಿಗೆ ಕೊಡುವಂಥ ಅನುದಾನವನ್ನು ನೀವು ಉಡುಪಿಗೆ ಬಳಕೆ ಮಾಡಿ ಅಂತ ಒಂದು ನಿರ್ಧಾರವನ್ನು ಮಾಡಿ ನಿರ್ಣಯ ಮಾಡಿ ಸಚಿವರಿಗೆ ಸಹಕಾರವನ್ನು ನೀಡಿದ್ದಾರೆ. ಅದರಿಂದಾಗಿ ಸಚಿವರು 6 ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅದನ್ನು ಮೀಸಲಿಟ್ಟಿದ್ದಾರೆ. ನಿನ್ನೆ ದಿನ ಅದಕ್ಕೆ ಅಧಿಕೃತವಾಗಿ ಮುದ್ರೆಯ ಕೂಡ ಹಾಕಿದೆ. ಇವತ್ತಿನಿಂದ ಕಾಮಗಾರಿ ಪ್ರಾರಂಭ ಆಗ್ತಿದೆ. ಯಾಕೆಂದರೆ ಇವತ್ತು ಸಾಯಂಕಾಲ ನಾನು ಸಭೆಯನ್ನು ಕರೆದಿದ್ದೇನೆ ನಗರಸಭೆ ಅಧಿಕಾರಿಗಳ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅದು ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉಳಿದ 4 ಶಾಸಕರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಾಗತ ಸಮಿತಿಯ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಸಚಿವರ ಹತ್ರ ಮತ್ತೊಮ್ಮೆ ಬೇಡಿಕೆ ಅಂತ ಹೇಳಿದರೆ ಇನ್ನಷ್ಟು ಅನುದಾನಗಳ ಅಗತ್ಯ ಉಂಟು. ಅದರಿಂದಾಗಿ ತ್ವರಿತವಾಗಿ ನಾಳೆ ಕ್ಯಾಬಿನೆಟ್ ನಡೀಲಿಕ್ಕಿದೆ. ಆ ಕ್ಯಾಬಿನೆಟಲ್ಲಿ ಒಂದು 10 ಕೋಟಿ ಆದರೂ ವಿಶೇಷವಾಗಿ, ಏಕೆಂದರೆ ಹೇಳಿದೆ ಬರುವಂಥ ಭಗವದ್ ಭಕ್ತರಿಗೆ ಅವ್ರು ಮಲ್ಪೆ ಇರ್ಬೋದು, ಬೇರೆ ಬೇರೆ ಕಡೆಗೆ ಹೋಗೋ ಸಂದರ್ಭದಲ್ಲಿ ಅನುಕೂಲ ಮಾಡೋದಿಷ್ಟರಲ್ಲಿ ಇನ್ನಷ್ಟು 10 ಕೋಟಿ ರೂಪಾಯಿ ಸರ್ಕಾರದ ಮೂಲಕ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಬೇಕೆಂಬ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಅದಿಷ್ಟಲ್ಲಿ ಈಗಾಗಲೇ ಈ ತಯಾರಿಗಳ ಬಗ್ಗೆ ವಿವರ ನೀಡಿದ್ದೇವೆ. ಸಂಪೂರ್ಣವಾದ ಸಹಕಾರವನ್ನು ಮಾಧ್ಯಮದವರು ಅದಕ್ಕೆ ವಿಶೇಷ ಮೆರುಗು ನೀಡಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ.